ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಯಕ್ಷಗಾನದ ಬಾಲತಾರೆಗೆ ಒಲಿದು ಬಂದ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಗ್ಲೋಬಲ್ ಚೈಲ್ಡ್ ಟ್ರಾಜಿಡಿ ಅವಾರ್ಡ್. ಹಾಳದಕಟ್ಟ ವಾಜಪೇಯಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಮಂಜಳ್ಳಿ ಕ್ರಾಸ್ ಬಳಿ ಭಾರೀ ಅಗ್ನಿ ದುರಂತ, ಲಕ್ಷಾಂತರ ರೂಪಾಯಿ ಹಾನಿ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಶಗುಪ್ತಾಗೆ ಸಾಯಿಲೆ ತಪ್ಸೀಂ ಸಂವಾದ ಸಂಘದಿಂದ ಸನ್ಮಾನದ ಗೌರವ. ಸಾವಿರಾರು ಭಕ್ತರ ಹರ್ಷೋದ್ಗಾರದ ನಡುವೆ ಸಂಪನ್ನಗೊಂಡ ಶ್ರೀ ಲಕ್ಷ್ಮೀ ನರಸಿಂಹದೇವರ ರಥೋತ್ಸವ. 5 ರಸ್ತೆ ಸರ್ಕಲ್ಗೆ ಅಂಬೇಡ್ಕರ್ ಸರ್ಕಲ್ ಎಂದು ನಾಮಕರಣ ಮಾಡದಿದ್ದರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿರುವ ಅರ್ಜುನ್ ಮೆಂಟಿ. ಮತ್ತು ಕೃಷಿ ಜಯಂತಿಯಲ್ಲಿ ಯಶಸ್ವಿಗೊಂಡ ಪ್ರತಿಷ್ಠೆಯ ಕಲಹ ಪೌರಾಣಿಕ ನಾಟಕ. ಯಕ್ಷರಂಗದ ಬಾಲತಾರೆ ಕುಮಾರಿ ತುಳಸಿ ಇವಳಿಗೆ ಪ್ರತಿಷ್ಠಿತ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಅವಾರ್ಡ್ 2025 ಒಲಿದು ಬಂದಿದೆ. ಈ ತಾರೆ ವಿಶ್ವದ 100 ಚೈಲ್ಡ್ ಟ್ರಾಜಿಡಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಿರುವುದು ಗಮನಾರ್ಹವಾದ ಸಂಗತಿ ಮತ್ತು ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಹೆಮ್ಮೆಯ ಸಂಗತಿಯಾದರೆ ಈ ಬಾಲತಾರೆಯ ಹುಟ್ಟೂರಿಗಂತೂ ಅಭಿಮಾನ ಮತ್ತು ಸಂತಸದ ಸಂಗತಿಯಾಗಿದೆ. 130ಕ್ಕೂ ಅಧಿಕ ದೇಶಗಳಿಂದ ಸಾವಿರಾರು ಅದ್ಭುತ ಅರ್ಜಿಗಳಲ್ಲಿ ಬಾಲತಾರೆಯ ವಿಶಿಷ್ಟ ಪ್ರತಿಭೆ, ಗಮನಾರ್ಹ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪಯಣವು ಅಂತಾರಾಷ್ಟ್ರೀಯ ತೀರ್ಪುಗಾರರಿಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭವು 26/6/2025 ಕಾಮನ್ಸ್ ಬ್ರಿಟಿಷ್ ಸಂಸತ್ತು ಯುಕೆಯಲ್ಲಿ ನಡೆಯಲಿದೆ. ಅದ್ಭುತ ಯಕ್ಷಗಾನ ಕಲಾವಿದರಾಗಿರುವ ಈ ಬಾಲತಾರೆ ಪತ್ರಕರ್ತ ರಾಘವೇಂದ್ರ ಬೆಟಕೊಪ್ಪ ಹಾಗೂ ಶ್ರೀಮತಿ ಗಾಯತ್ರಿ ರಾಘವೇಂದ್ರ ಬೆಟಕೊಪ್ಪ ಇವರ ಕುಲಪುತ್ರಿಯಾಗಿದ್ದಾಳೆ. ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಸಿದ್ದಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 2023-24ನೇ ಸಾಲಿನ ಎಸ್ಎಂಸಿ ವಿಶೇಷ ಅನುದಾನದಡಿಯಲ್ಲಿ ಮಂಜೂರಿಯಾದ ವಾರ್ಡ್ ನಂಬರ್ 15ರ ಹಾಳದಕಟ್ಟ ವಾಜಪೇಯಿ ನಗರ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿ ಈ ರಸ್ತೆಯ ಅಭಿವೃದ್ಧಿಯು ಈ ಪ್ರದೇಶದ ಜನರ ದಿನನಿತ್ಯದ ಜೀವನದಲ್ಲಿ ಮಹತ್ತರವಾದ ಅನುಕೂಲವನ್ನುಂಟು ಮಾಡುವುದಲ್ಲದೆ ಆರ್ಥಿಕ ಚಟುವಟಿಕೆಗಳಿಗೂ ಪ್ರಮುಖ ಪ್ರೇರಣೆ ನೀಡಲಿದೆ ಎಂದು ಹೇಳಿದರು. ಶಿರ್ಸಿ ತಾಲೂಕಿನ ಮಂಜಳ್ಳಿ ಕ್ರಾಸ್ ಬಳಿ ನಡೆದ ಭಾರೀ ಅಗ್ನಿ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ. ಈ ಬೆಂಕಿ ಅನಾಹುತದಲ್ಲಿ ಪಾವಿತ್ ಶೇಖ್ ಅವರಿಗೆ ಸೇರಿದ ಗುಜರಿ ಶೇಖರಣಾ ಘಟಕಕ್ಕೆ ಬೆಂಕಿ ತಗುಲಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಬೆಂಕಿಯ ರುದ್ರದರ್ತನಕ್ಕೆ 2 ಸಿಲಿಂಡರ್ ಸ್ಫೋಟಗೊಂಡು ಬುಲೆರೋ ಪಿಕಪ್ ವಾಹನ, ಪ್ರೆಸ್ಸಿಂಗ್ ಮೆಷಿನ್ ಸೇರಿದಂತೆ ಅನೇಕ ವಸ್ತುಗಳಿಗೆ ಬೆಂಕಿ ತಾಗಿ ಹಾನಿ ಸಂಭವಿಸಿದೆ. ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಪೊಲೀಸರು ತಕ್ಷಣಕ್ಕೆ ಆಗಮಿಸಿ ಸಂಭವಿಸಬೇಕಾಗಿದ್ದ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಲಕ್ಷ್ಮಣ್ ಪಟಕರ್, ಸಿಬ್ಬಂದಿಗಳಾದ ಧನಂಜಯ್, ಪ್ರವೀಣ್, ರಮೇಶ್, ದೊಡ್ಡಪ್ಪ, ಮಂಜುನಾಥ್ ಹಾಗೂ ಇವರೊಂದಿಗೆ ಗ್ರಾಮಸ್ಥರು ಕೂಡ ಪಾಲ್ಗೊಂಡಿದ್ದರು.
ಹೌದಾ? ನಂಗಲ್ಲಿ ಹೊಗೆ ಕಾಣ್ತಾ. ಹಾಂ, ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ನಲ್ಲಿ ರಾಷ್ಟ್ರಕ್ಕೆ 219ನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಇವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ. ಚಂದನ ಕಾಲೇಜು. ಮೊಬೈಲ್ ನಂಬರ್ 8277676466 ಮತ್ತು 9448649730 ಹಾಗೂ 8095843484. ಸಾಯಿಲೆ ತತ್ಸಿಪ್ ಸೌಹಾರ್ದ ಸಂಘ ಸಿರ್ಸಿ ಇದರ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದ ಶಗುಪ್ತ ಅಜ್ಜುಬ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಟಿಪ್ಪು ನಗರದ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ನಡೆದ ಸರಳ ಸಮಾರಂಭದಲ್ಲಿ ಶಗುಪ್ತ ಅಜ್ಜುಬ್ ಜೊತೆಗೆ ಅವರ ಪಾಲಕರನ್ನು ಗೌರವಿಸುವ ಮೂಲಕ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ 25,000 ರೂಪಾಯಿ ನಗದು ಹಣವನ್ನು ನೀಡಿ ಪುರಸ್ಕರಿಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ಶಾಹಿದ್ ಶೇಟ್, ಖಜಾಂಚಿ ಮೊಹಮ್ಮದ್ ಲತೀಫ್, ಗೌರವಾಧ್ಯಕ್ಷ ಶೇಖ್ ಜಲಾಬ್ ಹಾಗೂ ಪ್ರಮುಖರಾದ ತಬ್ರೇಜ್ ಶೇಖ್, ಇಮ್ತಿಯಾಜ್ ಸೈಯದ್ ಮುಂತಾದವರು ಉಪಸ್ಥಿತರಿದ್ದರು. ಸೋದಾ ಸೋಡವಳ್ಳಿ ಮಹಾಸಂಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಗುವ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ರಥೋತ್ಸವ ಭಕ್ತಿಭಾವದಲ್ಲಿ ಸೋಮವಾರ ಬೆಳಗಿನ ಜಾವ ವೇಳೆಗೆ ಸಂಪೂರ್ಣಗೊಂಡಿತು. ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವವು ಮಠಾಧೀಶರಾದ ಶ್ರೀ ಮಗಜಗದ್ಗುರು ಶಂಕರಾಚಾರ್ಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ಮುಂದಿನ ಗುರುವಾರ ಸಿರ್ಸಿ ನಗರಸಭೆಯಲ್ಲಿ ನಡೆಯುವ ಸಭಾದ ಸಭೆಯಲ್ಲಿ ನಗರದ 5 ರಸ್ತೆ ಸರ್ಕಲ್ ಬದಲಾಗಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಎಂದು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಇಲ್ಲವಾದಲ್ಲಿ ಆ ದಿನವೇ ನಗರಸಭೆಯ ಮುಂದೆ ಹೋರಾಟ ನಡೆಸಿ ಅಂಬೇಡ್ಕರ್ ಸರ್ಕಲ್ ಸೇರಿದಂತೆ ನಗರಸಭೆಯಲ್ಲಿ ನಡೆದ ಅಕ್ರಮಗಳನ್ನು ಬಯಲಿಗೆಳೆಯಲಾಗುವುದೆಂದು ಭೀಮಗರ್ಜಿ ಸಂಘಟನೆಯ ಅಧ್ಯಕ್ಷ ತಿಳಿಸಿದ್ದಾರೆ. ಒಂದು ಕಡೆ ತಮಗೆಲ್ಲ ತಿಳಿದಿರೋ ಹಾಗೆ ಭೀಮಗರ್ಜನೆ ಸಂಘಟನೆ ವತಿಯಿಂದ ನಗರದ 5 ರಸ್ತೆ ಎನ್ನುವ ಪದವನ್ನು ಹೋಗಲಾಡಿಸಿ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಆಗ್ಬೇಕಂತ ಹೇಳಿ ನಾವು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತು ಏನು ಈ ಬರುವ ದಿನಾಂಕ 15ನೇ ತಾರೀಕಿಗೆ ಗುರುವಾರ ನಗರಸಭೆ ವತಿಯಿಂದ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ನಾವು ಅದರ ಸಲುವಾಗಿ ಠರಾವನ್ನ ಪಾಸ್ ಮಾಡಬೇಕು ಅಂತ ಹೇಳಿ ದಿನಾಂಕ 2ನೇ ತಾರೀಕಿಗೆ 2/5/2025ರಂದು ಇವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಮಾನ್ಯ ಅಧ್ಯಕ್ಷರಿಗೆ ಮತ್ತು ಕಮಿಷನರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಈ ಮೀಟಿಂಗ್ ನಲ್ಲಿ ಎಲ್ಲ 31 ವಾರ್ಡಿನ ಮೆಂಬರ್ಗಳನ್ನು ಸೇರ್ಕೊಂಡು ಅಂಬೇಡ್ಕರ್ ಸರ್ಕಲ್ ಸಲುವಾಗಿ ಅದನ್ನು ಮುಖ್ಯವಾಗಿ ಅಜೆಂಡಾದಲ್ಲಿ ಮೇನ್ ಸಬ್ಜೆಕ್ಟ್ ಆಗಿ ತಗೋಬೇಕಂತ ಹೇಳಿದ್ವಿ. ಆದರೆ ನಾವು ಈಗ ನಮಗೆ ಬಂದಂತ ಮಾಹಿತಿಯ ಪ್ರಕಾರ ಇದನ್ನು ಮುಖ್ಯವಾಗಿ ಅಜೆಂಡವಾಗಿ ತಗೊಂಡಿಲ್ಲ. ಅದರ ವಿರುದ್ಧವಾಗಿ ಏನಾದ್ರೂ ಈ ಬರುವ ದಿನಾಂಕ ಗುರುವಾರದಂದು ನಡೆಯುವಂತಹ ಮೀಟಿಂಗ್ ನಲ್ಲಿ ಏನಾದ್ರೂ ಅಂಬೇಡ್ಕರ್ ಸರ್ಕಲ್ ವೃತ್ತದ ಬಗ್ಗೆ ಏನಾದ್ರೂ ಕೂಡ ಇವರ ಅಜೆಂಡಾ ಪಾಸ್ ಮಾಡದೇ ಇದ್ರೆ ಅಥವಾ ಮೇನ್ ಸಬ್ಜೆಕ್ಟ್ ಆಗಿ ತಗೊಳ್ಳದೇ ಇದ್ರೆ ಭೀಮಗರ್ಜನೆ ಸಂಘಟನೆ ಅವತ್ತೇ ದಿನಾಂಕ ಗುರುವಾರದಂದು ಇಲ್ಲಯ್ಯ ನಗರಸಭೆ ಎದುರುಗಡೆ ಬಂದ್ಕೊಂಡು ನಾವು ಪ್ರತಿಭಟನೆ ಮಾಡಿ ನಮ್ಮ ನ್ಯಾಯವನ್ನು ಪಡ್ಕೊಳ್ತೇವೆ. ಇದು ನಿಮ್ಗೆ ಎಚ್ಚರಿಕೆ ಆಗಿರ್ತದೆ. ಹಾಗೂ ಕೂಡ ಮತ್ತು ನಿಮ್ಮ ಏನ್ ಮುನ್ಸಿಪಾಲಿಟಿಯಲ್ಲಿ ನಡೆದಂತ ಏನ್ ಹಗರಣಗಳಿದೆ ಎಲ್ಲಾ ಹಗರಣಗಳ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡಿ ನಾವು ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಮಾಡ್ತೇವೆ. ನಾವು ದಯವಿಟ್ಟು ಹೇಳ್ತೀವಿ, ಮಾನ್ಯ ಶಾಸಕರಿಗೆ ಕೂಡ ಹೇಳ್ತಾ ಇದ್ದೇವೆ, ನಾವು ಈ ವಿಷಯ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಈಗ ನಡೆಯುವ ಗುರುವಾರ ಮೀಟಿಂಗ್ ಏನ್ ನಡೀತಾ ಇದೆ ಆ ಮೀಟಿಂಗ್ ನಲ್ಲಿ ಅಂಬೇಡ್ಕರ್ ವೃತ್ತದ ಬಗ್ಗೆ ತಾವು ಅಧಿಕೃತವಾಗಿ ಘೋಷಣೆ ಆಗಬೇಕು. ಅಧಿಕೃತ ಅಂಬೇಡ್ಕರ್ ಸರ್ಕಾರ ಘೋಷಣೆ ಆಗಬೇಕು, ಮೇನ್ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅತ್ಯಂತ ಭಯಂಕರವಾಗಿ ಪ್ರತಿಭಟನೆ ಮಾಡ್ತಂತ ಈ ಮೂಲಕ ತಮಗೆ ಎಚ್ಚರಿಕೆ ಮಾಡ್ತಿದ್ದೇವೆ. ಜೈ ಭೀಮ್.
ಶ್ರೀ ಸೋತ ಸ್ವರ್ಣವಲ್ಲಿ ಶ್ರೀಮಠದಲ್ಲಿ 2 ದಿನಗಳ ಕಾಲ ನರಸಿಂಹ ಜಯಂತಿಯ ಅಂಗವಾಗಿ ನಡೆದ ಕೃಷಿ ಜಯಂತಿಯಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಜ್ವಲ್ ಟ್ರಸ್ಟ್ ಸಿರ್ಸಿ ವತಿಯಿಂದ ಪ್ರತಿಷ್ಠೆಯ ಕಲಹ ಎನ್ನುವ ಪೌರಾಣಿಕ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ದಿವಾಕರ್ ಹೆಗಡೆ ಕೆರೆಹೊಂಡ ಅವರು ರಚಿಸಿದ ಪ್ರತಿಷ್ಠೆಯ ಕಲಹ ನಾಟಕವನ್ನು ಜಿ.ವಿ. ಕುಬ್ರಿ ಹಾಗೂ ಡಿ.ವಿ. ಕುಬ್ರಿ ಅವರು ಮಾರ್ಗದರ್ಶನದೊಂದಿಗೆ ಪ್ರದರ್ಶಿಸಲಾಯಿತು. ಪ್ರಸ್ತುತ ನಾಟಕಕ್ಕೆ ಸುರೇಶ್ ಹೆಗಡೆ ಸಂಗೀತ ನಿರ್ದೇಶನ ಮಾಡಿ ಧ್ವನಿ ನೀಡಿದರು. ರಾಮಕೃಷ್ಣ ಶಾಸ್ತ್ರಿ ಹಾರ್ಮೋನಿಯಂಗೆ ಸಾಥ್ ನೀಡಿದರು. ಹೀಗೆನ್ನಬೇಡ, ನಿನ್ನನ್ನು ಅಗಲಿ ಒಂದು ಕ್ಷಣವೂ ನಾನಿಲ್ಲ. ಹೇಳು, ನಿನಗೆ ಏನಾಗಬೇಕು? ಆ ಶಪಥ ಬಂದು ಇಲ್ಲಿ ಕ್ಷಮೆ ಕೇಳಬೇಕೆ? ಶರ್ಮಿಷ್ಠೆಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಅವರು ಎಷ್ಟಾದರೂ ನಮ್ಮವರ ಮಗಳೇ, ನಿನಗೆ ಗೊತ್ತಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.